ಭಕ್ತಿ ಭಾವದಿಂದ ಆಚರಿಸಬೇಕಾದಂತ ಜಾತ್ರೆಗಳಲ್ಲಿ ಅವಘಡ ಸಂಭವಿಸುವಂತಹ ಘಟನೆಗಳು ಮರುಕಳಿಸ್ತಾ ಇದೆ. ಇದಕ್ಕೆ ಕಾರಣ ಜನರ ಮನಸ್ಥಿತಿ. ವಿವರಿಸ್ತಾ ಹೋಗ್ತೀನಿ ಅದನ್ನ. ಬಸವ ಕಲ್ಯಾಣದ ಬಸವೇಶ್ವರ ರಥೋತ್ಸವ ವೇಳೆ ಭಾರಿ ಅವಘಡ ಸಂಭವಿಸಿದೆ. ಚಕ್ರಕ್ಕೆ ಸಿಲುಕಿ 3 ಭಕ್ತರ ಕಾಲಿಗೆ ಗಾಯ ಆಗಿದ್ದು, ಓರ್ವನ 2 ಕಾಲು ಕಟ್ಟಾಗಿದೆ. ಧನ್ರಾಜ್ ಎಂಬ ಭಕ್ತನ 2 ಕಾಲು ಕಟ್ಟಾದ್ರೆ ರಿಷಬ್ ಎಂಬಾತನ ಕಾಲಿಗೆ ಗಂಭೀರ ಗಾಯ ಆಗಿದ್ದು, ಭೀಮಾಶಂಕರ್ಗೆ ಸಣ್ಣ ಗಾಯ ಆಗಿದೆ. ಇನ್ನೊಬ್ಬ ಭಕ್ತನಿಗೆ ಗಂಭೀರ ಗಾಯ, ಓರ್ವ ವ್ಯಕ್ತಿಗೆ ಸಾಮಾನ್ಯ ಗಾಯ ಅನ್ನುವ ವರದಿ ಇದ್ದು, ಬೀದರ್ ಜಿಲ್ಲೆ ಬಸವ ಕಲ್ಯಾಣದಲ್ಲಿ ರಥೋತ್ಸವ ಸಂದರ್ಭ ನಡೆದಿರೋ ಅವಘಡ ಇದು. ಶ್ರೀ ಬಸವೇಶ್ವರ ಜಾತ್ರಾ ಮಹೋತ್ಸವದ ಸಂದರ್ಭದಲ್ಲಿ ಸಂಭವಿಸಿರುವ ಅವಘಡ. ಬಸವ ಕಲ್ಯಾಣ ನಗರದ ತೇರು ಮೈದಾನದಲ್ಲಿ ಘಟನೆ ಸಂಭವಿಸಿದ್ದು, ತೇರೆಳೆಯೋ ಸಂದರ್ಭ ಏಕಾಏಕಿ ತಳ್ಳಾಟ ನೂಕಾಟ ಏರ್ಪಟ್ಟಿದೆ. ಹೀಗಾಗಿ ಈ ಅವಘಡ ಸಂಭವಿಸಿದ್ದು, ಒಬ್ಬರು ಸರ್ಕಾರಿ ಹಾಸ್ಪಿಟಲ್ಗೆ, ಮತ್ತೋರ್ವ ಕಲಬುರಗಿ ಆಸ್ಪತ್ರೆಗೆ ರವಾನೆಯಾಗಿರುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ. ವಿಜುವಲ್ಸ್ ಅನ್ನು ನಾವು ಗಮನಿಸ್ತಾ ಇದ್ದೀವಿ. ತೇರು ಎಳೆಯುವಂತಹ ಸಂದರ್ಭದಲ್ಲಿ ತಳ್ಳಾಟ ನೂಕಾಟ ಏರ್ಪಟ್ಟಿದೆ. ನಂಗೆ ಅರ್ಥ ಆಗಲ್ಲ, ಈ ಜನಕ್ಕೆ ಭಕ್ತಿ ಭಾವದಿಂದ ದೇವಸ್ಥಾನಕ್ಕೆ ಹೋಗ್ತಾರೆ, ದೇವ್ರ ದರ್ಶನಕ್ಕೆ ಅಂತ ಕ್ಯೂ ನಿಂತಿರೋರು ಅಲ್ಲಿ ನೂಕು ನುಗ್ಲು ಮಾಡಿಬಿಡೋದು. ಒಂದಿಬ್ಬರಿಗಿಂತ ಮುಂಚೆ ಹೋಗಿ ನಾವು ದೇವ್ರ ದರ್ಶನ ಮಾಡಿಬಿಟ್ರೆ ಏನೋ ಸ್ಪೆಷಲ್ ಆಗಿ ನಮ್ಗೆ ವರ ಸಿಗುತ್ತೆ ಅನ್ನೋ ಒಂದು ನಂಬಿಕೆನಾ, ಮೌಢ್ಯತೆನಾ, ನಂಗೆ ಅರ್ಥ ಆಗಲ್ಲ. ಅಷ್ಟು ಅರ್ಜೆನ್ಸಿ. ಇದ್ರ ಜೊತೆಗೆ ಈ ಜಾತ್ರೆ ಸಂದರ್ಭಗಳಲ್ಲಿ ಎಸ್ಪೆಷಲಿ ರಥ ಎಳಿಬೇಕು ಅಂತ ಹೇಳಿದ್ರೆ ಅದಕ್ಕೊಂದು ನಿಯಮ ಅಂತ ಮಾಡಿರ್ತಾರೆ. ಆ ಸಿಬ್ಬಂದಿ ಎಲ್ಲ ಅಲ್ಲಿ ನಿಯಮಗಳನ್ನು ಮಾಡಿರ್ತಾರೆ. ಕ್ಯೂ ಕಂಟ್ರೋಲ್ ಮಾಡಬೇಕು ಅಂತ ಪೊಲೀಸರು ಹರಸಾಹಸ ಪಡ್ತಿರ್ತಾರೆ. ಅವಕಾಶ ಸಿಕ್ಕಾಗ ಅಟ್ಲೀಸ್ಟ್ ರಥ ಎಳೆಯೋದಕ್ಕಾಗಿಲ್ವಾ? ಹಗ್ಗ ಮುಟ್ಬಿಟ್ಟು ಬಂದರೂ ಪುಣ್ಯ ಇದೆ. ಅದನ್ನು ನೋಡಲ್ಲ. ನಮ್ದೇನೋ ದೊಡ್ಡ ಕಾಂಪಿಟೇಷನ್ನು, ದೊಡ್ಡಷ್ಟಕ್ಕೆ ನಮ್ಮದು ಅಂತ ತಳ್ಳಾಟ ನೂಕಾಟಕ್ಕೆ ಹೋಗೋದು. ಅಕ್ಷರಶಃ ಭಕ್ತರ ಸೋಗಿನಲ್ಲಿ ಬಂದಂಥ ರೌಡಿಗಳ ರೀತಿಯಲ್ಲಿ ಕೆಲವರು ವರ್ತನೆ ಮಾಡ್ತಾರೆ ಇತ್ತೀಚಿನ ದಿನಗಳಲ್ಲಿ. ಇದರ ಪರಿಣಾಮ ಇಡೀ ಜೀವನನೇ ಕಳ್ಕೊಳ್ಳುವಂತಹ ದುಸ್ಥಿತಿ. ತಳ್ಳಾಟ ನೂಕಾಟ ಏರ್ಪಟ್ಟು ಕೆಳಗೆ ಬಿದ್ದು ಕಾಲು ತುಳಿತ ಸಂಭವಿಸಿ ಯಾರೋ ಪ್ರಾಣ ಕಳ್ಕೊಳ್ತಾರೆ. ಒಬ್ಬ ಭಕ್ತನ 2 ಕಾಲುಗಳು ಕಟ್ಟಾಗಿ ಹೋಗುತ್ತೆ. ಗಂಭೀರ ಸ್ವರೂಪದ ಗಾಯಗಳು ದೇವಸ್ಥಾನದ ರಥೋತ್ಸವದ ಸಂದರ್ಭದಲ್ಲಿ ನಡೆಯುತ್ತೆ ಅಂತ ಹೇಳಿದ್ರೆ ಇದಕ್ಕೆ ಕಾರಣ ದೇವರಲ್ಲ, ಜನರ ಮನಸ್ಥಿತಿ. ನಮ್ಮಲ್ಲಿ ತಾಳ್ಮೆ ಇಲ್ಲ, ನಮಗೆ ಭಕ್ತಿ ಇಂಪಾರ್ಟೆಂಟ್ ಅಲ್ಲ, ಏನೋ ದೊಡ್ಡ ಕಾಂಪಿಟೇಷನ್ಗೆ ಬಂದಿದ್ದೀವಿ, ಒಲಿಂಪಿಕ್ಸ್ ಗೋಲ್ಡ್ ಮೆಡಲ್ ಗೆದ್ಕೊಂಡ್ಬಿಡ್ತೀವಿ ನಾವು ಅನ್ನುವಂಥ ಒಂದು ಭಾವನೆಯಲ್ಲಿ ಬಂದಿರ್ತಾರಲ್ಲ, ಅಂಥವರಿಂದ ಯಾರ್ಯಾರೋ ಅವ್ರ ಇಡೀ ಜೀವನನ ನರಕ ಮಾಡಿಕೊಳ್ಳುವಂತಹ ಇಂಥ ಘಟನೆಗಳಿದೆಯಲ್ಲ, ಮನಸ್ಸಿಗೆ ಬಹಳ ಘಾಸಿ ಉಂಟು ಮಾಡೋದಿದು. ಬಸವ ಕಲ್ಯಾಣದ ಬಸವೇಶ್ವರ ರಥೋತ್ಸವದ ಸಂದರ್ಭದಲ್ಲಾಗಿರುವ ಅವಘಡ. ಚಕ್ರಕ್ಕೆ ಸಿಲುಕಿ, ರಥದ ಗಾಲಿಗೆ ಸಿಲುಕಿ 3 ಭಕ್ತರ ಕಾಲಿಗೆ ಗಾಯ ಆಗಿದೆ. ಅದರಲ್ಲಿ ಒಬ್ಬನ ಪರಿಸ್ಥಿತಿ ಅಂತೂ ತೀರಾ ಬೇಸರ ತರಿಸೋದು. 2 ಕಾಲು ಕಟ್ಟಾಗಿದೆ ಆ ವ್ಯಕ್ತಿಯದ್ದು. ಧನ್ರಾಜ್ ಎಂಬ ಭಕ್ತನ 2 ಕಾಲು ಕಟ್ಟಾಗಿದೆ. ಆತನ ಕುಟುಂಬಕ್ಕೆ ಯಾರು ಆಸರೆ? ತಳ್ದವರು, ನೂಕಿದವರು, ಕಾಂಪಿಟೇಷನಲ್ಲಿ ರಥ ಎಳೆದು ಬಿಡ್ತೀನಿ ಅಂತ ಹೋಗಿ ಹಗ್ಗ ಹಿಡ್ಕೊಂಡವರು ಎಲ್ಲೋ ಹೋದ್ರು. ಈತನ ಪರಿಸ್ಥಿತಿ ಏನಿವಾಗ?